ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಭವ್ಯ. ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಆಗಲೇ 1:30 ಮೇಲಾಗ್ತಾ ಬಂತು. ಈಗ ಅಡುಗೆನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತು ಕೂಡ ರಜೆ ಇತ್ತಲ್ಲ, ಇವತ್ತು ಅಕ್ಟೋಬರ್ 2 ಗಾಂಧಿ ಜಯಂತಿ ಅಂತೇಳಿ ಸ್ಕೂಲಿಗೆ ರಜೆ ಕೊಟ್ಟಿದ್ರು. ಹಾಗಾಗಿ ಮಕ್ಕಳ ಜೊತೆ ಆಟ ಆಡ್ಕೊಂಡು, ಇಬ್ಬರು ಮಕ್ಕಳು ಮನೇಲೇ ಇದ್ದಾರೆ ಅಂದರೆ ಅವ್ರ ಜೊತೆ ಟೈಮ್ ಹೇಗೆ ಹೋಗುತ್ತೆ, ಎಷ್ಟು ಬೇಗ ಹೋಗುತ್ತೋ ಟೈಮ್ ಅಂತಲೇ ಗೊತ್ತಾಗಲ್ಲ. ಹಾಗಾಗಿ ಅವ್ರ ಜೊತೆ ಆಟ ಆಡಿಕೊಂಡು ಈಗ ಮಲಗಿಸ್ದೆ ಅವ್ರನ್ನ. ಒಂದು ಅರ್ಧ ಗಂಟೆ ಆಯಿತು ಮಲ್ಕೊಂಡು, ಮಲಗಿದ್ದಾರೆ ಇಬ್ಬರು ಕೂಡ. ಹಾಗಾಗಿ ಅವ್ರು ಎದ್ದೇಳೋ ಅಷ್ಟರಲ್ಲಿ ಬೇಗ ಅಡುಗೆ ಎಲ್ಲ ಫಟಾಫಟ ಅಂತ ಮುಗಿಸ್ಬಿಡೋಣ ಅಂತೇಳಿ ಬಂದಿದ್ದೀನಿ. ಈಗ ಅಡುಗೆ ಮನೆಗೆ ಬಂದಿದ್ದೀನಿ. ರೈಸ್ಗೆ ಇಟ್ಟಿದ್ದೀನಿ, ಆಗ್ತಾಯಿದೆ. ಇನ್ನು ಬೇಳೆ ಸಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಮತ್ತು ಇವತ್ತು ಅಮಾವಾಸ್ಯೆ ಕೂಡ, ಮಹಾಲಯ ಅಮಾವಾಸ್ಯೆ. ಇವತ್ತು ನಾವು ಯಾವುದೇ ರೀತಿಯಾಗಿ ಪಿತೃಪಕ್ಷ ಅದೆಲ್ಲ ಏನು ಮಾಡಲ್ಲ. ಅಂದರೆ ನಮ್ಮ ಅಮ್ಮ ಮನೆ ಕಡೆನೂ ಯಾರೂ ಮಾಡಲ್ಲ, ಮತ್ತು ಅತ್ತೆ ಮನೇಲೂ ಕೂಡ ಮಾಡಲ್ಲ. ಹಾಗಾಗಿ ನಾರ್ಮಲಾಗಿ ಹಾಗೆ ಮನೇಲಿ ನಾರ್ಮಲಾಗಿ ಪೂಜೆ ಎಲ್ಲ ಯಾವ ರೀತಿ ಮಾಡ್ತೀವೋ ಹಾಗೆ ಬೆಳಿಗ್ಗೆನೇ ಪೂಜೆ ಎಲ್ಲ ಮುಗಿಸ್ಕೊಂಡೆ. ಸಿಂಪಲಾಗಿ ಟಿಫನ್ ಕೂಡ ಮಾಡ್ಕೊಂಡಿದ್ವಿ ಬೆಳಿಗ್ಗೆನೆ. ಈಗ ಬೇಳೆ ಸಾರು ಅನ್ನ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇನ್ನು ಮಲಗಿದ್ದಾರೆ ಅವರಿಬ್ಬರು. ಎದ್ದೇಳೋ ಅಷ್ಟರಲ್ಲಿ ಬೇಗ ಬೇಗ ಅಡುಗೆ ಎಲ್ಲ ಮುಗಿಸ್ಕೋಬೇಕು. ಪಿತೃಪಕ್ಷ ಮಾಡೋದಕ್ಕೆ ಇವತ್ತು ಲಾಸ್ಟ್ ದಿನ, ಅಮಾವಾಸ್ಯೆಗೆ ಲಾಸ್ಟು. ಇನ್ನು ನೆಕ್ಸ್ಟ್ ನಾಳೆಯಿಂದ ನವರಾತ್ರಿ ಶುರುವಾಗುತ್ತೆ. ನಾಳೆಯಿಂದ ಇಲ್ಲಂತೂ ಹಬ್ಬನೋ ಹಬ್ಬ. ಇನ್ನೂ 10 ದಿನ 11 ದಿನದವರೆಗೂ, ವಿಜಯದಶಮಿವರೆಗೂ ಇಲ್ಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ, ತೋರಿಸ್ತೀನಿ. ಅದರಲ್ಲೂ ಈ ಗುಜರಾತ್ ಸೈಡು ಈ ನವರಾತ್ರಿನ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ, ತುಂಬಾ ಸ್ಪೆಷಲ್ಲಾಗಿ. ಎಲ್ಲರೂ ಕೂಡ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು, ಇಲ್ಲಿನ ಕಲ್ಚರ್ ಯಾವ ರೀತಿಯಾಗಿದೆ, ಇಲ್ಲಿನ ಡ್ಯಾನ್ಸ್ ಯಾವ ರೀತಿಯಾಗಿದೆ ಆ ರೀತಿಯಾಗಿ ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಡೈಲಿ 12 ಗಂಟೆ, ರಾತ್ರಿ 12 ಗಂಟೆ 1 ಗಂಟೆವರೆಗೂ ಡ್ಯಾನ್ಸ್ ಮಾಡ್ತಾರೆ ಒಂದೊಂದು ದಿನ ಅಂತೂ. ಆ ರೀತಿಯಾಗೆಲ್ಲ ಮಾಡ್ತಾರೆ. ಇನ್ನೂ ಒಂದು ವಾರ 10 ದಿನದವರೆಗೂ ಫುಲ್ ಒಂಥರ ಹಬ್ಬದ ರೀತಿಯೇ ಇರುತ್ತೆ. ನಾನು ಕೂಡ ತೋರಿಸ್ತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ. ನಾಳೆಯಿಂದ ಶುರುವಾಗುತ್ತೆ. ಇವತ್ತು ಅಮಾವಾಸ್ಯೆಗೆ ಇವತ್ತಿಗೆಲ್ಲ ಮುಗೀತು, ನಾಳೆಯಿಂದ. ಮತ್ತು ಇಲ್ಲಿ ಮನೆಯಲ್ಲೂ ಕೂಡ ಚಾಮುಂಡೇಶ್ವರಿ, ದುರ್ಗಿ ಅಂತ ಏನು ಹೇಳ್ತಾರೆ, ಆ ದೇವ್ರನ್ನ ಕೂರಿಸಿ 9 ದಿನ ಪೂಜೆ ಎಲ್ಲ ಮಾಡಿ ಎಲ್ಲ ಮಾಡ್ತಾರೆ. ತೋರಿಸ್ತೀನಿ, ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊತೀನಿ. ಒಪ್ಪು ಆಗಲೇ ಎದ್ದ? ಒಪ್ಪು ಆಯ್ತಾ? ನಿದ್ದೆ ಬಾಯಿದೆ, ನಿದ್ದೆ ಆಯ್ತಾ? ಯಾಕೆ ಮಲ್ಕೋಗಿ ಇನ್ನೊಂದು ಸ್ವಲ್ಪ ಹೊತ್ತು, ನಾನು ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಗು. ಇನ್ನು ನೋಡಿ, ಇನ್ನೂ ನಿದ್ದೆ ಹೋಗಲೇ ಇಲ್ಲ, ಕಣ್ಣಲ್ಲಿ ನಿದ್ದೆ ಹಂಗೆ ಅದು. ಅಪ್ಪು ಕೂಡ ಆಗಲೇ ಎದ್ದ. ರೈಸ್ ಆಯ್ತು, ಇನ್ನೇನು ಹೋಗ್ನ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಮೂಲಂಗಿ ಇತ್ತಲ್ಲ, ಹಾಗಾಗಿ ಇದನ್ನೇ ಹಾಕಿ ಬೇಳೆ ಸಾರು ಮಾಡಿಬಿಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇಲ್ಲಿ ಬೇಳೆ ಎಲ್ಲ ಹಾಕಿ ನೀರು ಕುದಿಯೋದಕ್ಕೆ ಇಟ್ಟಿದ್ದೀನಿ. ನಾರ್ಮಲಾಗೆ ಬೇಳೆ ಸಾರು ಎಲ್ಲರೂ ಮಾಡೋ ರೀತಿಯೇ ನಾನು ಮಾಡೋದು. ಅಂದರೆ ಇದು ಬೇಳೆಕಾಳು ಅಂಗಡಿದಾಗಿರೋದ್ರಿಂದ ಸ್ವಲ್ಪ ಬೇಗನೆ ಬೆಂದ್ಕೊಳ್ಳುತ್ತೆ ಅಂತ ಹೇಳಿ ಒಟ್ಟಿಗೆ ಹಾಕ್ಬಿಡ್ತೀನಿ. ಬೇಳೆಕಾಳು, ತರಕಾರಿ ಏನಿರುತ್ತೆ ಅದು, ಮತ್ತು ಟೊಮ್ಯಾಟೊ, ಉಪ್ಪು, ಖಾರದ ಪುಡಿ ಎಲ್ಲನೂ ಕೂಡ ಒಟ್ಟಿಗೆ ಹಾಕಿ, ನೀರೆಷ್ಟು ಬೇಕೋ ಅಷ್ಟು ನೀರನ್ನು ಕೂಡ ಹಾಕಿ 1-2 ವಿಷಲ್ನ ಕೂಗಿಸ್ಕೊತೀನಿ. 2 ವಿಷಲ್ ಕೂಗಿಸಿದ್ರೆ ಸಾಕಾಗುತ್ತೆ, ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ. ಆಮೇಲೆ ತಣ್ಣಗಾಗಿದ್ಮೇಲೆ ಅದಕ್ಕೆ ಒಗ್ಗರಣೆ ಮಾಡೋ ಅಂಥದ್ದು. ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಸ್ವಲ್ಪ ಬೆಳ್ಳುಳ್ಳಿ ಹಾಕಿ ಒಗ್ಗರಣೆ ಮಾಡಿಬಿಡೋದು. ಮತ್ತು ಮುಂಚೆನೇ ಅದಕ್ಕೆ ಸ್ವಲ್ಪ ತೆಂಗಿನ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರೆಡಿಯಾಗೋಗಿಬಿಡುತ್ತೆ.
ಹಾಗೆ ನಾನಿಲ್ಲಿ ನಾಳೆಗೆ ಬೆಣ್ಣೆನ ಮಾಡಿಬಿಡೋಣ ಅಂತೇಳಿ ಕೆನೆ ಎತ್ತಿಟ್ಕೊಂಡಿದ್ನಲ್ಲ ಅದನ್ನು ಈಚೆಗಡೆ ತೆಗೆದಿಟ್ಟಿದ್ದೀನಿ. ಡೀಪ್ ಫ್ರಿಜ್ಜಿಂದ ಈಚೆ ತೆಗೆದಿಟ್ಟು ನೈಟ್ಗೆ ಅದಕ್ಕೆ ಸ್ವಲ್ಪ 1-2 ಸ್ಪೂನಷ್ಟು ಮೊಸರನ್ನ ಮಿಕ್ಸ್ ಮಾಡಿಟ್ರೆ ಬೆಳಿಗ್ಗೆಗೆ ಬೆಣ್ಣೆ ಮಾಡ್ಕೊಳ್ಳೋದಕ್ಕೆ ಸರಿ ಹೋಗುತ್ತೆ ಅಂತೇಳಿ ಈಚೆ ತೆಗೆದಿಟ್ಟಿದ್ದೀನಿ. ಹಾಗೆ ನಾಳೆ ಇಡ್ಲಿ ಅಥವಾ ದೋಸೆ ಮಾಡೋಣ ಅಂತೇಳಿ ಅಕ್ಕಿನೂ ಕೂಡ ತೊಳೆದಿಟ್ಟಿದೆ. 1-2-3 ಸರಿ ತೊಳೆದು ನೆನೆಯೋದಕ್ಕೆ ಇಟ್ಟಿದ್ದೀನಿ, ನೈಟ್ ರುಬ್ಕೋಬೇಕಂತೇಳಿ. ವೆಲ್ಕಮ್ ಬ್ಯಾಕ್ ಟು ಭವ್ಯ ಸಂತೋಷ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ನ ಶುರು ಮಾಡ್ಕೊತಾ ಇದ್ದೀನಿ. ಶುಕ್ರವಾರ ಅಂದರೆ ಇವತ್ತು ನವರಾತ್ರಿಯ ಎರಡನೇ ದಿನ. ಇವತ್ತು ಮನೇಲಿ ಪೂಜೆ ಕೂಡ ಮುಗೀತು ಶುಕ್ರವಾರ. ಹಾಗೆ ನವರಾತ್ರಿ ನಡೀತಾ ಇರೋದ್ರಿಂದ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ಅಪ್ಪನ ಸ್ಕೂಲಿಗೂ ಕಳಿಸಿ ಹಾಗೆ ಸ್ಕೂಲಿಗೆ ಬಿಟ್ಟು ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದ್ವಿ. ಮನೇಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಇನ್ನು ತಿಂಡಿಗೆ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡಿದ್ದೀನಿ. ಚೆರಿನ ಅವ್ರ ಪಪ್ಪ ಈಗಲೇ ಫೋನ್ ನೋಡ್ಕೊತಾ ಕೂತಿದ್ದಾರೆ. ಏನಂದರೆ ದೇವಸ್ಥಾನದಿಂದ ಹೆಂಗೋ ಬೇಗ ಮುಗಿಸ್ಕೊಂಡು ಬಂದ್ಬಿಟ್ವಿ, ಇಲ್ಲಾಂದರೆ ಮಳೆಗೆ ಸಿಕ್ಕಾಕೊಳ್ತಾ ಇದ್ವಿ. ಜೋರು ಮಳೆ ಬರ್ತಾಯಿದೆ. ಕರೆಕ್ಟಾಗಿ ನಾವು ಮನೆಗೆ ಬಂದ್ವಿ, ಮಳೆ ಶುರುವಾಯಿತು. ಇಲ್ಲಿ ಸ್ವಲ್ಪ ಲೇಟ್ ಆಗಿದ್ರು ಕೂಡ ನಾವು ಮಳೆಗೆ ಸಿಗಾಕೊಳ್ತಾ ಇದ್ವಿ. ಮಳೆ ಬರ್ತಾ ಇರೋದ್ರಿಂದ ನೆಟ್ವರ್ಕ್ ಇಶ್ಯೂ ಇರೋದ್ರಿಂದ ಟಿ ವಿ ಬರ್ತಾಯಿಲ್ಲ, ಹಾಗಾಗಿ ಫೋನ್ ನೋಡಿಕೊಂಡು ಇದ್ದಾರೆ ರೂಮಲ್ಲಿ. ನಾನೀಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಇವತ್ತಿನ ದಿನ ಎಲ್ಲ ಹೇಗೆ ಹೋಗುತ್ತೆ, ಯಾವ ರೀತಿಯಾಗಿರುತ್ತೆ ಅಂತೇಳಿ ನಿಮ್ಮ ಜೊತೆ ಪೂರ್ತಿಯಾಗಿ ಶೇರ್ ಮಾಡ್ಕೊತೀನಿ. ಹಾಗೆ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ. ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡೋದನ್ನು ಮರಿ. ಹಾಗೆ ಈ ವಿಡಿಯೋ ಬಗ್ಗೆ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳಿದ್ರೆ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನಾರ್ಮಲಾಗಿ ವಾರಗಳಲ್ಲೆಲ್ಲ ಪೂಜೆ ಯಾವ ರೀತಿಯಾಗಿ ಮಾಡ್ತೀನಿ ಅದೇ ರೀತಿಯಾಗಿ ಕೂಡ ಇವತ್ತೂ ಪೂಜೆನ ಮಾಡ್ಕೊಂಡಿದ್ದೆ. ಬೆಳಿಗ್ಗೆನೆ ಪೂಜೆ ಎಲ್ಲ ಮುಗಿಸಿ ದೇವಸ್ಥಾನಕ್ಕೆ ಕೂಡ ಹೋಗಿ ಬಂದಿದ್ವಿ. ತಿಂಡಿಗೆ ನಾನಿಲ್ಲಿ ದೋಸೆ ಮತ್ತು ಆಲೂಗಡ್ಡೆ ಪಲ್ಯನ ಮಾಡ್ಕೊತಾ ಇದ್ದೆ. ಅದು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೆ, ವಿಡಿಯೋನ ಈಗ ಹಾಕ್ತಾಯಿದ್ದೀನಿ. ಫಸ್ಟೇ ಆಲೂಗಡ್ಡೆನ ಈ ಥರ 2 ಪೀಸ್ ಮಾಡಿಕೊಂಡು ಒಂದು ಕುಕ್ಕರಲ್ಲಿ 2-3 ವಿಷಲ್ ಕೂಗಿಸ್ಕೊಂಡಿದ್ದೆ. ಆಲೂಗಡ್ಡೆನ ಬೇಯೋದಕ್ಕೆ ಇಟ್ಟಿದ್ನಲ್ಲ, ಅದು ಬೇಯೋದ್ರೊಳಗಡೆನೆ ನಾನು ಅದಕ್ಕೆ ಏನೇನು ಬೇಕಾಗುತ್ತೆ ಬೇರೆ ಇಂಗ್ರೀಡಿಯೆಂಟ್ಸು ಕಟ್ ಮಾಡ್ಕೊಳ್ಳೋದಿದ್ರೆ ಎಲ್ಲನೂ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊತೀನಿ. ಅಂದರೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಏನಾದರೂ ಬೇಕಾ ಅದೆಲ್ಲ ಇರುತ್ತಲ್ಲ ಅದನ್ನೆಲ್ಲ ಕೂಡ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಬಿಡ್ತೀನಿ ಅದು ಬೇಯೋದ್ರೊಳಗಡೆ. ಆಮೇಲೆ ಬೆಂದಿದ್ದ ಕೂಡಲೇ ಫಟಾಫಟ್ ಅಂತ ಬೇಗ ಅಡುಗೆನ ಮುಗಿಸ್ಕೊಬಿಡ್ಬೋದು. ನಾನಿಲ್ಲಿ ಆಲೂಗಡ್ಡೆನ ಒಂದು ಫೋರ್ಕ್ ಸಹಾಯದಿಂದ ಈ ಥರ ಎಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇಲ್ಲಾಂದರೆ ತಣ್ಣಗಾಗಿತ್ತು ಪೂರ್ತಿ ಅಂತೇಳಿದ್ರೆ ಕೈಯಲ್ಲೂ ಕೂಡ ಸ್ಮ್ಯಾಶ್ ಮಾಡ್ಕೊಬೋದು. ಈಗ ಅದು ರೆಡಿ ಮಾಡ್ಕೊಂಡಿದ್ದಾದಮೇಲೆ ಈಗ ಒಂದು ಪ್ಯಾನ್ನ ತೊಗೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆನ ಹಾಕಿ ಸಾಸಿವೆ ಮತ್ತು ಜೀರಿಗೆ, ಕಡಲೆಬೇಳೆ ಎಲ್ಲನೂ ಹಾಕಿ ಒಗ್ಗರಣೆಗೆ ಹಾಕ್ಕೊತಾ ಇದ್ದೀನಿ. ಕಡಲೆಬೇಳೆ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದ್ದ ಕೂಡಲೇ ಹಸಿರು ಮೆಣಸಿನ್ಕಾಯಿ ಮತ್ತು ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂತಹ ಈರುಳ್ಳಿನ ಹಾಕಿ ಅದನ್ನು ಕೂಡ ಫ್ರೈ ಮಾಡ್ಕೋಬೇಕು. ಜೊತೆಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಕೂಡ ಹಾಕ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಹೀಗೆ ಫ್ರೈ ಮಾಡ್ಕೋಬೇಕು. ಕಲರ್ ಚೇಂಜ್ ಆದಮೇಲೆ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದಂತಹ ಆಲೂಗಡ್ಡೆ ಏನಿದೆ ಅದನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿಣದ ಪೌಡರು ಮತ್ತು ತುರಿದಿಟ್ಕೊಂಡಿರೋಂಥ ತೆಂಗಿನಕಾಯಿ ತುರಿ ಮತ್ತು ಸಾಲ್ಟ್ ಹಾಕೋದನ್ನ ನಾನಿಲ್ಲಿ ವಿಡಿಯೋ ಸ್ಕಿಪ್ ಆಗಿದೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ 1 ನಿಮಿಷ 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ಬೇಯಿಸ್ಕೊಂಡ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಆಲೂಗಡ್ಡೆ ಪಲ್ಯ. ತುಂಬಾ ರುಚಿಯಾಗಿರುತ್ತೆ. ದೋಸೆ ಅಥವಾ ಚಪಾತಿಗಂತೂ ತುಂಬಾ ಟೇಸ್ಟಿಯಾಗಿ ತುಂಬಾ ರುಚಿಯಾಗಿರುತ್ತೆ ಆಲೂಗಡ್ಡೆ ಪಲ್ಯ ಮತ್ತು ದೋಸೆ ಕಾಂಬಿನೇಷನ್ನು ತುಂಬಾ ಚೆನ್ನಾಗಿರುತ್ತೆ.
ನಾನು ಕೂಡ ತಿಂಡಿ ಎಲ್ಲ ಮುಗಿಸಿ ಪಾತ್ರೆ ಎಲ್ಲ ತೊಳೆದು ಈಗ ನೆನ್ನೆ ಎತ್ತಿಟ್ಟಿದ್ನಲ್ಲ ಬೆಣ್ಣೆ ಮಾಡೋಣ ಅಂತ ಹೇಳಿ ಅದು ಕೂಡ ರೆಡಿಯಾಗಿತ್ತು. ಅದು ಕೂಡ ಮಿಕ್ಸಿಗೆ ಹಾಕಿ ಒಂದೆರಡು ಸಲ ರುಬ್ಕೊಂಡು ಬೆಣ್ಣೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ, ನೋಡ್ತಾ ಇರ್ಬೋದು. ತುಪ್ಪ ಕೂಡ ಕಾಯಿಸ್ಕೊಬಿಡ್ತೀನಿ, ಇವಾಗಲೇ ಕಾಯಿಸಿ ಇಟ್ಬಿಡ್ತೀನಿ. ನಾನಂತೂ ಇತ್ತೀಚೆಗೆ ಒಂದು ಮಂತ್ಗೆ ಒಂದ್ಸಲ ಈ ಥರ ತುಪ್ಪನ ಮನೆಯಲ್ಲೇ ರೆಡಿ ಮಾಡ್ಕೊಬಿಡ್ತೀನಿ. ಹೊರಗಡೆಯಿಂದ ತರೋದು ಅಷ್ಟು ಚೆನ್ನಾಗಿರೋದಿಲ್ಲ. ನಾವು ತುಂಬಾ ಸರಿ ಟೆಸ್ಟ್ ಮಾಡಿದ್ದೀವಿ, ಅದರಿಂದ ಕೆಮ್ಮು ಆ ಥರ ಏನಾದರೂ ಆಗ್ತಾ ಇರುತ್ತೆ. ಒಂಚೂರಪ್ಪು ಕೆಮ್ಮು ಬರ್ತದೆ. ತಿನ್ಕೊಳ್ರಿ, ಇಷ್ಟೇ ಲಾಸ್ಟ್, ಮತ್ತೆ ಕೊಡಲ್ಲ. ತಿಂದ ತಕ್ಷಣ ಶಕ್ತಿ ಬಂದ್ಬಿಡ್ತಾ? ಓಕೆ, ತೊಳ್ಕೊ. ಹೊರಗಡೆಯಿಂದ ನಾವು ಎಷ್ಟೇ ದುಡ್ಡು ಕೊಟ್ಟು ಎಷ್ಟೇ ಪ್ಯೂರ್ ಆಗಿದೆ ಅಂತ ಹೇಳಿ ತೊಗೊಂಡು ಬಂದರೂ ಕೂಡ ಅದರಿಂದ ಏನಾದರೂ ಒಂದು ಆರೋಗ್ಯ ಸಮಸ್ಯೆ ಬರ್ತಾ ಇರುತ್ತೆ. ಅದರಲ್ಲೂ ಮಕ್ಕಳಿದ್ದಾರೆ ಅಂದರೆ ಈ ಥರ ತುಪ್ಪ ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಹಾಗಾಗಿ ನಾನು ಕೂಡ ಇತ್ತೀಚೆಗೆ ಒಂದು 4-5 ಸರಿಯಿಂದ ಮನೆಯಲ್ಲೇ ತುಪ್ಪನ ಮಾಡ್ಕೊತಾ ಇದ್ದೀನಿ. ಅದಕ್ಕೂ ಮುಂಚೆ ಅಂಗಡಿಯಿಂದ ತರ್ತಿದ್ವಿ, ಆವಾಗ ಸ್ವಲ್ಪ ದಿನಕ್ಕೇ ಕೆಮ್ಮು ಆ ಥರ ಏನಾದರೂ ಒಂದು ಆಗ್ತಿತ್ತು. ಇತ್ತೀಚೆಗೆ ಅದೆಲ್ಲ ಏನೂ ಆಗ್ತಾಯಿಲ್ಲ. ತುಪ್ಪ ಚೆನ್ನಾಗಿ ಅಂದ್ಕೊಂಡಿದೆ, ಮಕ್ಳುಗಳಿಗೂ ಕೂಡ ತುಪ್ಪ ಕೂಡ ರೆಡಿ ಆಯಿತು. ಮತ್ತು ನಾನು ಇನ್ನೊಂದು ಸಪ್ರೇಟ್ ವ್ಲಾಗ್ನಲ್ಲೇ ಯಾವ ರೀತಿಯಾಗಿ ಹಾಲಿನ ಕೆನೆಯಿಂದ ಬೆಣ್ಣೆ ತುಪ್ಪನ ಮಾಡೋದು ಅಂತ ಹೇಳಿ ಸಪ್ರೇಟ್ ವ್ಲಾಗ್ನೇ ಮಾಡಿದ್ದೀನಿ. ವ್ಲಾಗ್ನ ಹೋಗಿ ಒಂದ್ಸಲಿ ಚೆಕ್ಔಟ್ ಮಾಡಿ ಯಾವ ರೀತಿಯಾಗಿ ತುಪ್ಪ ಮಾಡೋದಂತ ಹೇಳಿ. ಡಿಸ್ಕ್ರಿಪ್ಷನಲ್ಲೂ ಕೂಡ ಲಿಂಕ್ನ ಕೊಟ್ಟಿರ್ತೀನಿ, ಒಂದ್ಸಲಿ ಚೆಕ್ಔಟ್ ಮಾಡಿ. ಮತ್ತು ಆ ವಿಡಿಯೋ ತುಂಬಾ ಚೆನ್ನಾಗೇ ವ್ಯೂಸ್ ಬಂದಿದೆ ಅಂತಲೇ ಹೇಳ್ಬೋದು. ಆ ವಿಡಿಯೋಗೆ ಆಲ್ಮೋಸ್ಟ್ ಒಂದು 20K 20,000 ಜನ ಹತ್ತತ್ರ ನೋಡಿದ್ದಾರೆ ಆ ವ್ಲಾಗ್ನ. ಹಾಗಾಗಿ ನಿಮಗೂ ಕೂಡ ಹೇಳ್ತಾ ಇದ್ದೀನಿ, ಯಾರಾದರೂ ಫಸ್ಟ್ ಟೈಮು ಬೆಣ್ಣೆ ಅಥವಾ ತುಪ್ಪನ ಮಾಡೋರಿದ್ದರೆ ಆ ವಿಡಿಯೋ ನೋಡ್ಕೊಂಡು ಮಾಡಿ, ತುಂಬಾ ಈಸಿಯಾಗಿ ಮಾಡ್ಬೋದು. ಹಾಗೆ ಅದ್ರ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸಲಿ ಚೆಕ್ಔಟ್ ಮಾಡಿ. ಹಾಗೆ ಈಗ ತುಪ್ಪ ಎಲ್ಲ ರೆಡಿ ಮಾಡಿಟ್ಟು ಈಗ ಮಧ್ಯಾಹ್ನಕ್ಕೆ ನನ್ನ ಹಸ್ಬೆಂಡು ಊಟ ಏನು ಮಾಡಲ್ಲ ಅಂತ ಹೇಳಿದ್ದೀನಲ್ಲ, ಹಾಗಾಗಿ ಅವ್ರಿಗೆ ಅಂತ ಹೇಳಿ ಸಲಾಡ್ನ ಮಾಡ್ತಾಯಿದ್ದೆ. ಅಂದರೆ ಇವತ್ತು ಫ್ರೂಟ್ ಇತ್ತು ಮನೆಯಲ್ಲಿ, ಹಾಗಾಗಿ ಅದರಿಂದನೇ ಫ್ರೂಟ್ ಸಲಾಡ್ ಮಾಡಿಕೊಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಅದಕ್ಕೂ ಮುಂಚೆ ಒಂದು ಆ್ಯಪಲ್ನ ಇಲ್ಲಿ ಮಕ್ಳುಗಳಿಗೆ ಈ ಥರ ಸಿಪ್ಪೆನೆಲ್ಲ ತೆಗೆದು ಕಟ್ ಮಾಡಿ ಕೊಡ್ತಾಯಿದ್ದೀನಿ. ಮಕ್ಳುಗಳಿಗೆ ಈ ಆ್ಯಪಲ್ದು ಸಿಪ್ಪೆ ಎಲ್ಲ ಕೊಡೋದಕ್ಕೆ ಹೋಗೋದಿಲ್ಲ ನಾನು, ಹಾಗಾಗಿ ಸಿಪ್ಪೆ ಎಲ್ಲ ತೆಗೆದೇ ಕೊಡೋದು. ಅವರಿಗೆ ಒಂದು ಆ್ಯಪಲ್ನ ಕಟ್ ಮಾಡಿಕೊಟ್ಟೆ. ಮತ್ತು ಈ ಥರ ಸಲಾಡ್ಗಳನ್ನ ತಿನ್ನೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾರಿಗಾದರೂ ಈ ಥರ ಜೀರ್ಣಕ್ರಿಯೆ ಸಮಸ್ಯೆ, ಆ ಥರ ಡಯೆಟ್ ಮಾಡೋರು ಮತ್ತು ಜಿಮ್ಗೆ ಹೋಗೋವಂಥವ್ರು ಎಲ್ಲರೂ ಕೂಡ ಈ ಥರ ಸಲಾಡ್ನ ಪ್ರಿಫರ್ ಮಾಡ್ತಾರೆ. ಒನ್ ಟೈಮ್ ಆದರೂ, ಯಾವಾಗಲಾದ್ರೂ ಬೆಳಿಗ್ಗೆ ಆದರೂ ಸರಿ, ಮಧ್ಯಾಹ್ನ ಆದರೂ ಸರಿ, ನೈಟ್ ಆದರೂ ಸರಿನೇ, 3 ಟೈಮಲ್ಲಿ ಯಾವಾಗಲಾದ್ರೂ ಒನ್ ಟೈಮ್ ಆದರೂ ಕೂಡ ಈ ಥರ ಯಾವುದಾದ್ರೂ ಸಲಾಡ್ನ ಉಪಯೋಗಿಸೋದ್ರಿಂದ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ವೆಯ್ಟ್ ಲಾಸ್ಗಂತೂ ತುಂಬಾ ಹೆಲ್ಪ್ ಆಗುತ್ತೆ ಈ ಥರ ಸಲಾಡ್ಗಳನ್ನ ತಿನ್ನೋದ್ರಿಂದ. ಇತ್ತೀಚೆಗೆ ನನ್ನ ಹಸ್ಬೆಂಡು ಕೂಡ ಇದನ್ನೇ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಂದರೆ ಈ ಥರ ಸಲಾಡ್ ಮಾಡೋದಕ್ಕೆಲ್ಲ ಇದೇ ತರಕಾರಿ ಇರಬೇಕು, ಈ ಥರ ತರಕಾರಿನೇ ಬೇಕು ಅನ್ನೋದೆಲ್ಲ ಏನಿರಲ್ಲ. ಅಂದರೆ ಹಸಿಯಾಗಿ ತಿನ್ನೋ ಥರ ತರಕಾರಿ ಮನೆಯಲ್ಲಿ ಯಾವುದಿದ್ರೂ ಕೂಡ ನಡೆಯುತ್ತೆ. ಅಂದರೆ ಸೌತೆಕಾಯಿ, ಕ್ಯಾರೆಟು, ಟೊಮೊಟೊ, ಈರುಳ್ಳಿ ಮತ್ತು ಮೊಳಕೆ ಕಟ್ಟಿರೋ ಕಾಳುಗಳನ್ನು ಕೂಡ ಹಾಗೆ ತಿನ್ಬೋದು. ಮತ್ತು ನೆನೆಸಿಟ್ಟಿದ್ರೂ ಕೂಡ ತಿನ್ಬೋದು ಹಾಗೆ ಹಸಿಯಾಗಿ. ಮತ್ತು ಬೀಟ್ರೋಟ್ ಕೂಡ ಹಸಿಯಾಗಿ ತಿನ್ಬೋದು. ಇದರಲ್ಲೇ ಯಾವ್ದು ತರಕಾರಿ ಇರುತ್ತೆ ಮನೆಯಲ್ಲಿ ಅದನ್ನೇ ಮಿಕ್ಸ್ ಮಾಡಿಕೊಂಡು ಸಲಾಡ್ ರೂಪದಲ್ಲಿ ತಿಂದರೆ ಆಗೋಗ್ಬಿಡುತ್ತೆ. ನಾನಿಲ್ಲಿ ಫ್ರೂಟ್ ಸಲಾಡ್ಗೆ ಫ್ರೂಟ್ಗಳನ್ನ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದಕ್ಕೇ ಈ ಥರ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳು ಇತ್ತಲ್ಲ ಅದನ್ನು ಕೂಡ ಸ್ವಲ್ಪ ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಯಾಕಂದರೆ ಅದು ಸ್ವಲ್ಪ ಮೆತ್ತಗಾದಂಗೆ ಆಗಿರುತ್ತೆ, ತಿನ್ನೋದಕ್ಕೆ ಅಷ್ಟು ಚೆನ್ನಾಗಿರೋದಿಲ್ಲ. ಈ ಥರ ಬಿಸಿ ಮಾಡಿ ಹಾಕಿದ್ರೆ ಕ್ರಂಚಿಯಾಗಿ ತುಂಬಾ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಇದು ಬಂದು ನೈಟಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಬೇಗನೆ ಒಂದು 9 ಗಂಟೆ ಮೇಲೆ ಆಗಿತ್ತು. ಈಗ ಎಲ್ಲರೂ ಕೂಡ ಸ್ವಲ್ಪ ರೆಡಿಯಾಗಿ ಹಾಗೆ ಕೆಳಗಡೆ ಹೋಗ್ತಾ ಇದ್ದೀವಿ. ತರೋದಕ್ಕೆಲ್ಲ ನನ್ನ ಹಸ್ಬೆಂಡ್ ಬರೋದಕ್ಕೆ ಹೋಗೋದಿಲ್ಲ, ಅವರು ಊಟ ಮಾಡಿ ಮಲಗಿರ್ತೀನಿ, ನೀವು ಹೋಗಿ ಬನ್ನಿ ಅಂತ ಹೇಳಿದ್ರು. ಹಾಗಾಗಿ ನಾನು ಅಪ್ಪು ಚರಿ ಹೊರಟಿದ್ದೀವಿ. ಅಪ್ಪು ನಮಗಿಂತ ಮುಂಚೆನೇ ಹೊರಟ್ಬಿಟ್ಟು ಅವನು ಮೆಟ್ಲಲ್ಲಿ, ನಾವು ಲಿಫ್ಟಲ್ಲಿ ಹೋಗ್ತಾ ಇದ್ದೀವಿ. ಮಕ್ಕಳಿಗಂತೂ ತುಂಬಾ ಎಂಜಾಯ್ ಮಾಡ್ತಾರೆ ಈ ಥರ ಎಲ್ಲ ಇದ್ದರೆ. ಇನ್ನು ನಾವು ಹೋಗೋ ಅಷ್ಟರಲ್ಲೇ ಆಲ್ರೆಡಿ ಶುರು ಮಾಡಿದರು. ಅಂದರೆ ಯಾರೂ ಜಾಸ್ತಿ ಇನ್ನೂ ಬಂದಿರಲಿಲ್ಲ. ನಾವು ಹೋದ್ಮೇಲೆ ಬರೋದಕ್ಕೆ ಶುರುವಾದರು.
ಒಂದು 9 ಗಂಟೆಯಿಂದನೇ ಶುರು ಮಾಡಿದ್ದಾರೆ ಅನ್ಕೊತೀನಿ. 9 ಗಂಟೆಯಿಂದ ನೈಟ್ 12-12:30ವರೆಗೂ ಇದೇ ರೀತಿಯಾಗಿರುತ್ತೆ. ಅಂದರೆ ಇದು ಇಲ್ಲಿನ ಕಲ್ಚರು. ಈ ಥರ ಉತ್ತರ ಭಾರತದ ಕಡೆ, ಗುಜರಾತು, ರಾಜಸ್ಥಾನ್, ಈ ಕಡೆ ಎಲ್ಲ ಕಡೆನೂ ಕೂಡ ಈ ಥರ ಒಂದು ಡ್ಯಾನ್ಸ್ನ ಮಾಡ್ತಾರೆ. ಗರ್ಬಾ ಡ್ಯಾನ್ಸ್ ಅಂತೇಳಿ ಕರೀತಾರೆ. ನಮ್ಮ ಕಡೆ ಸೈಡ್ ಈ ಥರ ಎಲ್ಲ ಏನೂ ಇರೋದಿಲ್ಲ. ಕರ್ನಾಟಕದಲ್ಲಿ ಈ ಥರ, ಗುಜರಾತಲ್ಲಿ ನಾನು ಇಲ್ಲಿ ಬಂದ ಮೇಲೆ ಈ ಥರ ನಾನು ನೋಡಿದ್ದು. ಎಲ್ಲರೂ ಕೂಡ ಆಡ್ತಾರೆ. ಮಕ್ಕಳು, ದೊಡ್ಡವರು, ಚಿಕ್ಕವರು, ಗಂಡು ಮಕ್ಕಳು, ಹೆಣ್ಮಕ್ಳು ಎಲ್ಲರೂ ಕೂಡ ಆಡ್ತಾರೆ. ನೋಡೋದಕ್ಕೆ ಚೆನ್ನಾಗಿರುತ್ತೆ. ಅಂದರೆ ಸ್ವಲ್ಪ ಹೊತ್ತು ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಒಂದೇ ಥರ ಸ್ಟೆಪ್ಪು ಒಂದೇ ರೀತಿ ಅನಿಸ್ಬಿಡುತ್ತೆ. ಸ್ವಲ್ಪ ಹೊತ್ತು ಆದಮೇಲೆ ಬೋರ್ ಅನಿಸ್ಬಿಡುತ್ತೆ. ಅಂದರೆ ಬೇರೆ ಬೇರೆ ಥರ ಫಿಲಮ್ ಸಾಂಗೆಲ್ಲ ಡ್ಯಾನ್ಸ್ ಆಡ್ತೀವಿ ನೋಡಿ, ಆ ಥರ ಇರೋದಿಲ್ಲ ಇದು. ಹಾಗೆ ಸುಮ್ಮನೆ ಒಂದೇ ಥರ ಡ್ಯಾನ್ಸ್ ಆಡ್ತಾ ಇರ್ತಾರಲ್ಲ, ನೋಡ್ತಾ ನೋಡ್ತಾ ಬೋರ್ ಅನಿಸ್ಬಿಡುತ್ತೆ. ಆದರೆ ಮಕ್ಳುಗಳು ತುಂಬ ಎಂಜಾಯ್ ಮಾಡ್ತಾ ಇರ್ತಾರೆ. ಆ ಕಡೆ ಈ ಕಡೆ ಓಡಾಡಿಕೊಂಡು ತುಂಬ ಎಂಜಾಯ್ ಮಾಡ್ತಾರೆ. ಮಧ್ಯದಲ್ಲಿ ಒಂದು ಸರಿ ಬ್ರೇಕ್ ಕೂಡ ಕೊಟ್ಟು ಅಲ್ಲಿ ಏನಾದರೂ ಸ್ನ್ಯಾಕ್ಸ್ ರೀತಿ ಕೊಡ್ತಾರೆ. ಏನಾದರೂ ವಡಾ ಪಾವು, ಇಲ್ಲಾಂದರೆ ಸಮೋಸ, ಈ ಥರ ಐಸ್ ಕ್ರೀಮು, ಏನಾದರೂ ಒಂದು ಸ್ನ್ಯಾಕ್ನು ಕೂಡ ಕೊಡ್ತಾರೆ. ಈ ಅರೇಂಜ್ಮೆಂಟ್ಸ್ಗೆಲ್ಲ ಬಿಲ್ಡಿಂಗಲ್ಲಿ ಎಲ್ಲರ ಹತ್ರನೂ ಕೂಡ ಅಮೌಂಟನ್ನ ಕಲೆಕ್ಟ್ ಮಾಡಿಕೊಂಡೇ ಮಾಡೋ ಅಂಥದ್ದು. ಅಂದರೆ ನಮ್ಮದು 3 ಬಿಲ್ಡಿಂಗ್ ಇದೆಯಲ್ಲ ನಮ್ಮ ಅಪಾರ್ಟ್ಮೆಂಟಲ್ಲಿ, 3 ಬಿಲ್ಡಿಂಗ್ದು ಸೇರಿ ಒಟ್ಟಿಗೆ ಒಂದೇ ತಾವೇ ಮಾಡ್ತಾರೆ. ಎಲ್ಲರ ಹತ್ರನೂ ಅಮೌಂಟ್ ಕಲೆಕ್ಟ್ ಮಾಡಿಕೊಂಡು ಈ ಥರ ಡೆಕೋರೇಷನ್ ಎಲ್ಲ ಮಾಡಿ ಡೈಲಿ ಆ ಥರ ಸ್ನ್ಯಾಕ್ಸ್ ಎಲ್ಲ ಏನು ಇರ್ತಾರೆ ಅದೆಲ್ಲ ಅದೇ ಅಮೌಂಟಲ್ಲೇ ತೊಗೊಂಡು ಬಂದು ಎಲ್ರಿಗೂ ಕೊಡೋ ಅಂಥದ್ದು. ಒಟ್ಟಿನಲ್ಲಿ ಒಂದು ವಾರ 9 ದಿನ 10 ದಿನ ತುಂಬ ಚೆನ್ನಾಗಿ ಮಾಡ್ತಾರೆ ಈ ಥರ. ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ನಮಗೂ ಕೂಡ 1 ಅವರ್ 2 ಅವರು ರಿಫ್ರೆಶ್ಮೆಂಟ್ ಸಿಗುತ್ತೆ. ಬೇಗ ಅಡುಗೆ ಕೆಲಸ ಎಲ್ಲ ಮುಗಿಸಿ ಊಟ ಮಾಡಿ ಬಂದು ಈ ಥರ ಡೈಲಿ ಒಂದೊಂದು ಕಲರ್ ಥೀಮ್ ಯಾವ ರೀತಿ ಇರುತ್ತೆ, ಒಂದೊಂದು ದಿನ ಒಂದೊಂದು ಕಲರ್ ಇರುತ್ತೆ, ಆ ರೀತಿ ಡ್ರೆಸ್ನೆಲ್ಲ ಹಾಕ್ಕೊಂಡು ಬಂದು ಡ್ಯಾನ್ಸ್ ಮಾಡುವಂಥದ್ದು. ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ಮತ್ತು ಈ ವ್ಲಾಗ್ನೂ ಕೂಡ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ ಹೊಸ ವ್ಲಾಗ್ ಜೊತೆ. ನಮ್ಮ ಅಮ್ಮನ ಚಾನಲ್ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿ.